ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಗಿಲ್ಲಿ ಸದ್ಯಕ್ಕೆ ಬಿಗ್ ಬಾಸ್ ಸೀಸನ್ 12ರಲ್ಲಿ ಭಾರಿ ಸುದ್ದಿ ಮಾಡ್ತಿರುವಂತಹ ಒಬ್ಬ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ಗಿಲ್ಲಿ ಈ ಒಂದು ಸೀಸನ್ನಲ್ಲಿ ಅತ್ಯದ್ಭುತವಾಗಿ ಆಟವನ್ನು ಆಡಿದ್ದಾರೆ. ಗಿಲ್ಲಿಗಿಲ್ಲದಂತಹ ಸೀಸನ್ನ ಕಿಚ್ಚನ ಚಪ್ಪಾಳೆ ಧ್ರುವಂತ್ಗೆ ಯಾಕೆ ಅನ್ನುವಂತಹ ಚರ್ಚೆ ಕಳೆದ ವಾರ ಕಿಚ್ಚ ಸುದೀಪ್ ಅವರು ವೇದಿಕೆ ಮೇಲೆ ನಿಂತು ಈ ಸೀಸನ್ನಲ್ಲಿ ಕಿಚ್ಚನ ಚಪ್ಪಾಳೆಯನ್ನ ಧ್ರುವಂತ್ ಅವರಿಗೆ ನೀಡಿದ್ದಕ್ಕೆ ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಆ್ಯಂಡ್ ಆ ಒಂದು ವಿಚಾರ ಕಿಚ್ಚನ ಬಾಯಲ್ಲೂ ಕೂಡ ಬಂದಿದ್ದಲ್ಲದೆ ಒಂದು ರೀತಿ ಅವರು ಮಾತನಾಡಿದಂತಹ ಮಾತು, ಆ ಒಂದು ಹೇಳಿಕೆ ನೋಡುಗರಲ್ಲಿ ಬೇಸರವನ್ನ ತರಿಸಿದೆ. ಜೊತೆಗೆ ಅವರ ಒಂದು ಸಿನಿಮಾವನ್ನ ನಾವು ಯಾಕೆ ನೋಡಬೇಕು, ದುಡ್ಡು ಯಾಕೆ ಖರ್ಚು ಮಾಡಿ ನಿಮ್ಮ ಸಿನಿಮಾವನ್ನ ನೋಡಬೇಕು, ನೀವೇನೋ ದುಡ್ಡನ್ನ ವಾಪಸ್ ಕೊಡ್ತೀರಾ ಅನ್ನುವಷ್ಟರ ಮಟ್ಟಿಗೆ ಚರ್ಚೆ ಮಾಡುವಂತೆ ಮಾಡಿದೆ. ಹಾಗಾದ್ರೆ ಆಗಿದ್ದೇನು ಬನ್ನಿ ನೋಡೋಣ. ಕಿಚ್ಚನ ಚಪ್ಪಾಳೆ ಧ್ರುವಂತ್ಗೆ ಕೊಟ್ಟಿದ್ದು ಹೌದು. ಇತ್ತೀಚೆಗೆ ಧ್ರುವಂತ್ಗೆ ಕಿಚ್ಚ ಅವರು ಸೀಸನ್ನ ಚಪ್ಪಾಳೆನ ಕೊಟ್ರು. ಈ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಚರ್ಚೆ ಕೂಡ ಆಯ್ತು. ಧ್ರುವಂತ್ ಏನ್ ಮಾಡಿದ್ದಾರೆ ಅಂತ ಸೀಸನ್ನ ಕಿಚ್ಚನ ಚಪ್ಪಾಳೆಯನ್ನ ಅವನಿಗೆ ಕೊಟ್ರಿ, ಹಾಗೆ ನೋಡಿದ್ರೆ ಇಡೀ ಸೀಸನ್ನ ಕಿಚ್ಚನ ಚಪ್ಪಾಳೆ ಗಿಲ್ಲಿ ನಟನಿಗೆ ಕೊಡಬೇಕಿತ್ತು ಅಂತೆಲ್ಲ ವೀಕ್ಷಕರು ಅಸಮಾಧಾನವನ್ನ ಹೊರ ಹಾಕಿದ್ರು. ಒಟ್ಟಾರೆ ಇಡೀ ಸೀಸನ್ನ ಕಿಚ್ಚನ ಚಪ್ಪಾಳೆ ದೊಡ್ಡ ಟಾಪಿಕ್ ಆಗ್ಬಿಟ್ಟಿತ್ತು. ಈ ಒಂದು ಪ್ರೀ ಫಿನಾಲೆಯಲ್ಲಿ ಸುದೀಪ್ ಅವರು ತಮ್ಮ ನಿಲುವನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಒಬ್ಬ ವ್ಯಕ್ತಿಗೆ ಯಾಕೆ ಚಪ್ಪಾಳೆಯನ್ನ ಕೊಡಬಹುದು, ನಾವು ಹೊರಗಡೆ ಕೂತ್ಕೊಂಡು ಬಹಳಾನೇ ತಲೆ ಕೆಡಿಸ್ಕೊಂಡು ಉಪವಾಸವನ್ನ ಮಾಡಿ ಕಿಚ್ಚನ ಚಪ್ಪಾಳೆ ನನ್ನ ಅನಿಸಿಕೆ, ನಮಗೆ ಸ್ಕೂಲ್ನಲ್ಲಿ ನಮ್ಮ ಟೀಚರ್ ಕೂಡ ಹೇಳಿಕೊಟ್ಟಿರೋದು, ಯಾರು ಅರ್ಹರೋ ಅವರನ್ನ ಪ್ರೋತ್ಸಾಹಿಸಿ ಅಂತ. ಬಿಗ್ ಬಾಸ್ ಅನ್ನೋದು ಒಬ್ಬ ವ್ಯಕ್ತಿಯಿಂದಲ್ಲ, ಒಬ್ಬ ಸುದೀಪ್ ನಂದಲ್ಲ. ಬಿಗ್ ಬಾಸ್ ಅನ್ನೋದು ಬಹಳಷ್ಟು ಜನರ ಕೊಡುಗೆ. ಪ್ರತಿಯೊಬ್ಬರು ಇದ್ರೇನೆ ಅಲ್ವಾ ಬಿಗ್ ಬಾಸ್, ಪ್ರತಿ ವ್ಯಕ್ತಿತ್ವ ಇದ್ರೇನೆ ಇನ್ನೊಂದು ವ್ಯಕ್ತಿತ್ವ ಎದ್ದೇಳೋದಕ್ಕೆ ಸಾಧ್ಯ. ಧ್ರುವಂತಲ್ಲಿ ಒಳಗಡೆ ಇಲ್ಲ, ಇದು ನಮ್ಗೆ ಗೊತ್ತಿರಲಿಲ್ಲ. ಅವರು ಗೆಲ್ದೇನೆ ಇರಬಹುದು ಅನ್ನುವಂತಹ ಜೊತೆಗೆ ಗೆಲ್ದೇ ಇರಬಹುದು, ಜೊತೆಗೆ ಕೊಡುಗೆ ಇರುತ್ತೆ. ಇವತ್ತು ಧ್ರುವಂತ್ ಹೊರಗಡೆ ಹೋಗಿರಬಹುದು, ಅವ್ರು ಹೋಗ್ತಾರೆ ಅಂತ ಎಲ್ಲೋ ಒಂದ್ ಕಡೆ ಚಿಕ್ಕ ವಾಸನೆ ನಮಗೂ ಕೂಡ ಶೋ ನಡೆಸೋರಿಗೆ ಬಂದಿರಬಹುದಲ್ವಾ ಅಂತನೂ ಕೂಡ ಇದಕ್ಕೆ ಒಂದ್ ರೀತಿ ಮಾರ್ಮಿಕವಾಗಿ ಕಿಚ್ಚ ಸುದೀಪ್ ಅವರು ಉತ್ತರವನ್ನ ಕೊಟ್ಟಿರುವಂಥದ್ದು. ಗೆಲ್ಲೋರು ಯಾರೇ ಇರಬಹುದು, ಆದ್ರೆ ಬಿಗ್ ಬಾಸ್ ಮನೆಗೆ ಅವರೆಲ್ಲರೂ ಕೂಡ ಕೊಡುಗೆ ಇದೆ ಅಂದಾಗ ನ್ಯಾಯವಾಗಿ ನಾವು ಕೊಡುವಂತಹ ಚಪ್ಪಾಳೆಯನ್ನ ಮನಸ್ಫೂರ್ತಿಯಾಗಿ ಒಬ್ಬ ವ್ಯಕ್ತಿಗೆ ಹೋಗ್ಬೇಕಿತ್ತು. ಅದು ಹೋಯ್ತು. ಹೊರಗಡೆ ಕುತ್ಕೊಂಡು ತಮ್ಮ ಚಪ್ಪಾಳೆ ಮೇಲೆ ನಿಜ ಜೀವನವೇ ಜಾಲಾಡಿ ಬಿಟ್ರಲ್ಲ. ನಾನು ಹೇಳೋದು ಇಷ್ಟೇನೆ, ನಿಮ್ಮ ಜೀವನವನ್ನ ನೋಡ್ಕೊಳ್ಳಿ. ಕಿಚ್ಚನ ಚಪ್ಪಾಳೆ ಬಗ್ಗೆ ಅಷ್ಟೊಂದು ಯಾಕೆ ತಲೆ ಕೆಡ್ಸ್ಕೊಂಡಿದ್ದೀರಾ? ತಲೆ ಕೆಡ್ಸ್ಕೊಳ್ಬೇಡಿ. ಯಾಕೆಂದ್ರೆ ಚಪ್ಪಾಳೆ 2 ತರ ಬರುತ್ತಲ್ವಾ ಗಿಲ್ಲಿ, ನಮ್ದು ಫಸ್ಟು ಉದ್ಧಾರ ಮಾಡೋ ಚಪ್ಪಾಳೆ ಅಂತ ಕಿಚ್ಚ ಸುದೀಪ್ ಅವರು ಹೇಳಿರುವಂಥದ್ದು. ಎಲ್ಲ ಓಕೆ. ಸೊ ಈ ಒಂದು ಮಾತನ್ನ ಹೇಳಿದ್ರು. ಇದ್ರ ಜೊತೆಗೆ ಈಗ ಗೆದ್ದವರು ಇದ್ದಾರೆ ಈ ಒಂದು ಮನೆಯಲ್ಲಿ, ಅವ್ರಿಗೆ 50 ಲಕ್ಷ ಗೆದ್ದ ಮೇಲೆ ನಮಗೆಲ್ಲ ಅಂದರೆ ಹೋಟ್ ಮಾಡಿದಂಥವ್ರಿಗಾಗಲಿ ಅಥವಾ ಜೊತೆಗಿದ್ದಂಥವ್ರಿಗಾಗಲಿ ಆ ಒಂದು ದುಡ್ಡನ್ನು ಶೇರ್ ಮಾಡ್ಕೊಳ್ತಾರಾ, ಇಲ್ಲ ಅಲ್ವಾ ಅನ್ನುವಂತಹ ಒಂದು ಮಾತು ಕೂಡ ಈ ಒಂದು ಎಪಿಸೋಡ್ನಲ್ಲಿ ಚರ್ಚೆ ಆಯಿತು. ಈಗ ಇದೇ ವಿಚಾರ ಚರ್ಚೆಯನ್ನು ಹುಟ್ಟು ಹಾಕಿರುವಂಥದ್ದು. ಕಿಚ್ಚ ಸುದೀಪ್ ಅವರು ಎಲ್ಲೋ ಒಂದು ರೀತಿ ಈ ಒಂದು ಬಿಗ್ ಬಾಸ್ ವೇದಿಕೆ ಮೇಲೆ ತುಂಬ ವೈಯಕ್ತಿಕವಾಗಿ ತೆಗೆದುಕೊಳ್ತಿದ್ದಾರಾ ಅಂತ ಅನ್ನಿಸ್ತಾ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಯಾಕಂದರೆ ಸಾಕಷ್ಟು ಬಿಗ್ ಬಾಸ್ ಸೀಸನ್ 12 ಆರಂಭ ಆದಾಗಿಂದನೂ ಕೂಡ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿ ಮಾಡ್ತಾನೇ ಇದೆ. ಇತ್ತೀಚೆಗಷ್ಟೇ ಒಂದು ರಣಹದ್ದಿನ ವಿಚಾರಕ್ಕೂ ಕೂಡ ಕಿಚ್ಚ ಸುದೀಪ್ ಅವರು ಒಂದಷ್ಟು ವಿಚಾರಗಳನ್ನು ಫೇಸ್ ಮಾಡುವಂತಹ ಸಂದರ್ಭ ಕೂಡ ಎದುರಾಯಿತು. ಈಗ ಧ್ರುವಂತ್ ಅವರಿಗೆ ಕೊಟ್ಟಂತಹ ಸೀಸನ್ನ ಚಪ್ಪಾಳೆ ವಿಚಾರವಾಗಿ ಅವ್ರು ಹೇಳಿದಂತಹ ಒಂದು ಹೇಳಿಕೆ ಇದೆಯಲ್ಲ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ. ಯಾಕೆ ಸುದೀಪ್ ಅವರು ಈ ಒಂದು ಮಾತನ್ನ ಹೇಳಿದ್ರು? ಬಿಗ್ ಬಾಸ್ ಅನ್ನ ಆಡಿಯನ್ಸ್ಗಳು ನೋಡ್ತಾ ಇದ್ದಾರೆ. ಆಡಿಯನ್ಸ್ಗಳು ನೋಡ್ತಾ ಇರೋದಕ್ಕೇನೆ ಈ ಒಂದು ಸೀಸನ್ನ ಬಿಗ್ ಬಾಸ್ನ ಓಟ್ ಇದೆಯಲ್ಲ, ಅದು ಈ ಹಿಂದಿನ ಎಲ್ಲಾ ಸೀಸನ್ನ ಓಟ್ಗಳಿಗಿಂತನೂ ಸಿಕ್ಕಾಬಟ್ಟೆ ಮೇಲ್ ಹೋಗಿರೋದು, ಒಂದಷ್ಟು ದಾಖಲೆಯನ್ನ ಮಾಡಿರುವಂಥದ್ದು. ಇದರ ಜೊತೆಗೆ ಬಿಗ್ ಬಾಸ್ ಅನ್ನ ನೋಡ್ತಿರೋರು ಅಂತ ಹೇಳಿದಾರಲ್ಲ, ಸೊ ಬಿಗ್ ಬಾಸ್ ನೋಡ್ತಿರೋರು ಯಾರು? ಕರುನಾಡ ಜನತೆ. ಬಿಗ್ ಬಾಸ್ ಹಿಟ್ ಆಗಿರೋದು ಯಾರಿಂದ? ಕರುನಾಡ ಜನತೆಯಿಂದ. ಅಂಡ್ ಸೀಸನ್ ನಲ್ಲಿ ಈ ವರ್ಷ ಬಿಗ್ ಬಾಸ್ಗೆ ನಂಬರ್ 1 ರೇಟಿಂಗ್ ಬಂದಿದ್ದ ಜೊತೆಗೆ ಚಾನಲ್ ಕೂಡ ನಂಬರ್ 1 ಆಯಿತು ಅಂತ ಅಂದ್ಬಿಟ್ಟು ಏನು ಒಂದು ಸೆಲೆಬ್ರೇಟ್ ಮಾಡಿದ್ರಿ, ಅದು ಕೂಡ ಅಭಿಮಾನಿಗಳು ನೋಡಿರೋದ್ರಿಂದಾನೇ ಅಲ್ವಾ. ಬಿಗ್ ಬಾಸ್ ಸೀಸನ್ ಈ ಒಂದು ಯಶಸ್ವಿ ಆಗೋದಕ್ಕೆ ಕಾರಣ ಕೂಡ ಕರ್ನಾಟಕ ಜನತೆ ಆಗಿರೋದ್ರಿಂದ ಅವರಿಗೆ ಪ್ರಶ್ನೆ ಮಾಡುವಂತಹ ಅಧಿಕಾರ ಇಲ್ವಾ? ಧ್ರುವಂತ್ಗೆ ಯಾಕೆ ಕೊಟ್ರಿ, ಗಿಲ್ಲಿಗೆ ಯಾಕೆ ಕೊಡ್ಲಿಲ್ಲ ಅಂತ ಅವರವರ ಅಭಿಮಾನಿಗಳು ನಾವು ಕೇಳ್ಕೊಳ್ತೀವಿ. ಅದಕ್ಕೆ ನೀವು ಈ ರೀತಿಯ ಒಂದು ಉತ್ತರವನ್ನ ಕೊಡೋದು ಎಷ್ಟು ಸರಿ ಅಂತನೂ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಅಂಡ್
ಸಿನಿಮಾ ವಿಚಾರಕ್ಕೆ ಬಂದರೆ ನೀವು ಕೂಡ ಸಿನಿಮಾವನ್ನ ಮಾಡೋದು ನಾವು ನೋಡಲಿ ಅಂತಾನೆ ಅಲ್ವಾ? ಹಾಗಾದ್ರೆ ನಾವು ಸಿನಿಮಾನ ದುಡ್ಡು ಕೊಟ್ಟು ನೋಡ್ತೀವಿ ಅಂತ ಅಂದಮೇಲೆ ನೀವು ನಮಗೆ ಆ ದುಡ್ಡನ್ನು ನಮಗೆ ವಾಪಸ್ ಕೊಡ್ತೀರಾ? ಇಲ್ಲ. ನಿಮ್ಮ ಮೇಲಿನ ಅಭಿಮಾನದಿಂದ ನಾವು ಈ ಒಂದು ಸಿನಿಮಾವನ್ನ ನೋಡ್ತೀವಿ, ತಲೆ ಕೆಡಿಸ್ಕೊಂಡು ನೋಡೋ ಅವಶ್ಯಕತೆ ಖಂಡಿತವಾಗ್ಲೂ ಇದೆಯಾ ಅಂತಲೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ಸೊ ಇದೆಲ್ಲವನ್ನ ನೋಡಿದಾಗ ಕಿಚ್ಚ ಸುದೀಪ್ ರವರು ಈ ಸಲ ಏನಾದರೂ ವೈಯಕ್ತಿಕವಾಗಿ ವಿಚಾರವನ್ನ ತೆಗೆದುಕೊಳ್ತಿದ್ದಾರಾ? ಫಸ್ಟ್ ಎಲ್ಲ ಕಿಚ್ಚ ಸುದೀಪ್ ಅವರು ಅಂತ ಹೇಳಿದ್ರೆ ಅವರ ಒಂದು ಸಿನಿಮಾನ ನೋಡೋಕೆ ಬರುವಂಥವ್ರು ಅವ್ರು ಯಾವ ವಿಚಾರಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಒಂದು ರೀತಿ ಜಂಟಲ್ಮನ್, ಯಾವುದಕ್ಕೂ ಕೂಡ ಖಡಕ್ಕಾಗಿ ಉತ್ತರ ಕೊಡಲ್ಲ. ಆ್ಯಂಡ್ ಬೇರೆಯವರು ಹೇಳಿದ್ದನ್ನ ಕೇಳಿಸ್ಕೊಂಡು ಮಾತಾಡುವಂತಹ ವ್ಯಕ್ತಿನೇ ಅಲ್ಲ ಅನ್ನುವಂತಹ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ರು. ಇವತ್ತಿಗೂ ಕೂಡ ಕಿಚ್ಚ ಸುದೀಪ್ ಅವರ ಮೇಲೆ ಅದೇ ರೀತಿಯ ಒಂದು ಗೌರವವನ್ನು ಅವರ ಅಭಿಮಾನಿಗಳು ಇಟ್ಕೊಂಡಿದ್ದಾರೆ. ಸಿನಿಮಾ ವಿಚಾರದಲ್ಲೂ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಸಲ ಹೋರಾಟಕ್ಕೆ ಸಿದ್ಧ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾರೆ. ಏನು ಯುದ್ಧಕ್ಕೆ ತಯಾರಾಗಬೇಕು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅದಾದ ನಂತರ ನಾನು ಹೇಳಿದ್ದು ಪೈರಸಿ ವಿಚಾರಕ್ಕೆ ಅಂತ ಹೇಳ್ತಾರೆ. ಇದೆಲ್ಲವನ್ನ ಯಾಕೆ ಇಂಡೈರೆಕ್ಟ್ ಆಗಿ ಹೇಳಬೇಕು ಅನ್ನುವಂತಹ ರೀತಿಯಲ್ಲೂ ಅವಾಗ ಚರ್ಚೆ ಆಗಿತ್ತು. ಆ್ಯಂಡ್ ಇವಾಗ ಸುದೀಪ್ ಅವರು ಮಾತನಾಡಿರುವಂತಹ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನಗಳಿಗೆ ಬೇಸರವನ್ನ ತಂದಿರೋದು ಸುಳ್ಳಲ್ಲ. ಬಿಗ್ ಬಾಸ್ ನಮ್ಮಿಂದ, ಬಿಗ್ ಬಾಸ್ ಜಾಸ್ತಿ TRP ಬಂದಿರೋದು ನಮ್ಮಿಂದ. ಬಿಗ್ ಬಾಸ್ನ ನಾವು ನೋಡ್ದೇನೆ ಈ ಒಂದು ಬಿಗ್ ಬಾಸ್ ಇಷ್ಟೊಂದು ಫೇಮಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ನಿಮ್ಮ ಒಂದು ಸಿನಿಮಾನ ನಾವು ಟಿಕೆಟ್ ಕೊಟ್ಬಿಟ್ಟು ನೋಡ್ತೀವಿ, ಆ್ಯಂಡ್ ನಿಮ್ಮ ಒಂದು ಸಿನಿಮಾಗೆ ನಾವು ಟಿಕೆಟ್ಗೆ ದುಡ್ಡು ಕೊಟ್ಟಿದ್ದೀವಿ ಅಂತ ಆ ಒಂದು ಸಿನಿಮಾದಿಂದ ನಿಮಗೆ ಲಾಭ ಆಗುತ್ತೆ ಹೊರತು ನೀವಂತೂ ಆ ದುಡ್ಡನ್ನು ನಮಗೆ ವಾಪಸ್ ಕೊಡಲ್ಲ ಅಲ್ವಾ? ಆ ಒಂದು ಗೌರವದಿಂದ ನಾವು ಈ ಒಂದು ಸೀಸನ್ ಅನ್ನ ನೋಡ್ತಿದ್ದೀವಿ. ನೀವು ಮಾತನಾಡ್ತಿರುವಂತಹ ರೀತಿ ಸರಿ ಇಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಕಿಚ್ಚನ ಈ ಒಂದು ಮಾತಿನ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.